ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಆತ್ಮೀಯ ವಿದ್ಯಾರ್ಥಿಗಳೇ. ಇದೊಂದು ವ್ಯಾಕರಣ ಪಾಠ, ಎಲ್ಲರೂ ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಪಾಠ ಇದು ಆಗಿದೆ. ನೋಡಿ, ಇದು ಬಹುತೇಕವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀತಾರಲ್ಲ, SDA ಇರ್ಬೋದು, FDA ಇರ್ಬೋದು, PSI ಇರ್ಬೋದು, ಅಥವಾ ಮತ್ಯಾವುದಾದ್ರೂ ನೀವು ಇವನ್ ಕನ್ನಡದಲ್ಲಿ IAS ಅಥವಾ KS ಪರೀಕ್ಷೆ ಬರಿತಾ ಇದ್ದರೂ ಕೂಡ ಇವು ಪದಗಳನ್ನು ನೀವು ತಿಳಿದುಕೊಂಡಿರಬೇಕು. ಹೆಂಗೆ ಕೇಳ್ತಾರೆ ಅಂತಂದರೆ, ಒಂದು ಪದವನ್ನು ಕೊಟ್ಟು ಅದು ಅಚ್ಚಗನ್ನಡ ಪದ ಇದೆ, ಅಥವಾ ಅನ್ಯ ದೇಶೀಯ ಪದವಿದೆ, ಅಥವಾ ದೇಶೀಯ ಪದವಿದೆ, ಅಥವಾ ಅದರ ಬಗ್ಗೆ ಬರೆಯಿರಿ ಅಂತೇಳಿ ಏನಾದರೂ ಇಂಥ ಒಂದು ಪ್ರಶ್ನೆಗಳು ಬಂದಾಗ ತಾವು ಈ ಪದಗಳನ್ನು ಸ್ಮರಣೆಯಲ್ಲಿಟ್ಟುಕೊಂಡ್ರೆ ಒಳ್ಳೆಯದು. ಇದು ಏನಂತಂದರೆ ಮೂಲ ದೇಶೀಯ ಪದಗಳು. ದೇಶೀಯ ಅಂತಂದರೆ ನಾಡಿನ ಪದಗಳು, ಕನ್ನಡ ನಾಡಿನ ಪದಗಳು, ಕನ್ನಡದ ಮೂಲ ಶಬ್ದಗಳು, ಅಚ್ಚಗನ್ನಡ ಪದಗಳು, ಒಂದು ಸಣ್ಣ ಸಮೂಹ ಇಲ್ಲಿದೆ. ಇವುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ಇದನ್ನು ನೀವು ಒಂದು ಸಲ 2 ಸಲ ಕೇಳಿದರೆ ನಿಮ್ಮ ಸ್ಮೃತಿ ಪಟಲದಲ್ಲಿ ಉಳಿತದೆ. ಖಂಡಿತವಾಗಿಯೂ ಒಂದು ವೇಳೆ ಕಾಂಪಿಟೇಟಿವ್ ಪರೀಕ್ಷೆ ನೀವು ಬರಿತಾ ಇದ್ದೀರಿ ಅಂತಂದರೆ ನಿಮಗೆ ಲಾಭ ಆಗ್ತದೆ ಅಂತ ಹೇಳ್ತಾ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ಇದನ್ನು ನೋಡಿ. ಇಲ್ಲಿ ಎಷ್ಟೋ ಪದಗಳು ಕೆಲವೊಂದು ಸಲ ವಿಶೇಷವಾಗಿ ಆಂಗ್ಲ ಮಾಧ್ಯಮದಿಂದ ಬಂದವರಿಗೆ ಗೊತ್ತೇ ಇರೋಂಗಿಲ್ಲ. ಈ ದಿಕ್ಕುಗಳು ಅಂತ ಏನು ಹೇಳ್ತೇವಲ್ಲ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂಥೇಳಿ, ಅವು ಸಂಸ್ಕೃತ ಪದಗಳು. ಕನ್ನಡದಲ್ಲಿ ಮೂಡಣ ಪೂರ್ವ ದಿಕ್ಕು, ಪಡುವಣ ಪಶ್ಚಿಮ, ಬಡಗಣ ಇದು ಉತ್ತರ, ತೆಂಕಣ ದಕ್ಷಿಣ. ಇವು ಕನ್ನಡ ಪದಗಳು. ಭಾಳ ಜನರಿಗೆ ಇದೆಲ್ಲೋ ಹಳೆಗನ್ನಡ ಪದಗಳಿರ್ಬೋದು, ಅಥವಾ ಮತ್ತು ಕನ್ನಡ ಪದಗಳು, ಇವು ಅಚ್ಚ ಕನ್ನಡದ ಪದಗಳು. ಹಾಗೆ ಮುಂದುವರಿತಾ ನೇಸರ, ತಿಂಗಳು, ತಿಂಗಳು ಅಂತಂದ್ರೆ ಚಂದ್ರ ಅಂತ ಅರ್ಥ ಆಗ್ತದೆ. ಇನ್ನೊಂದು ತಿಂಗಳು ಅಂದರೆ 30 ದಿನ ಅಥವಾ 31 ದಿವಸದ ಒಂದು ಕಟ್ಟು. ಸರಿ, ಇಲ್ಲಿ ಕನ್ನಡದಲ್ಲಿ ನಾವು ತಿಂಗಳು ಅಂತಂದರೆ ಸೂರ್ಯ ನೇಸರಕ್ಕೆ ಉಪಯೋಗಿಸಿದರೆ ಚಂದ್ರನಿಗೆ ತಿಂಗಳು. ಹೊಲ, ಮನೆ, ಹಿತ್ತಿಲು, ಗದ್ದೆ, ಮರ, ಗಿಡ, ನೆಲ, ಆಳು, ಕಲ್ಲು, ನೆಲ್ಲು, ಹೊಳೆ, ಕಾರು, ಆಕಳು, ತರು, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಸಾರು, ಹುಳಿ, ಹುರುಳಿ, ಹುಲ್ಲು, ರಾಗಿ, ಜೋಳ, ಎಳ್ಳು, ಎಣ್ಣೆ, ಕೈ, ಕಾಲು, ಬಾಯಿ, ಕಣ್ಣು, ತಲೆ, ಕಿವಿ, ಮೂಗು, ಕೆನ್ನೀರು, ಮೀನು, ಬಾನು, ಬೋನ, ಅರಸು, ಹುಡುಕು, ಅಗಿ, ಅರೆ, ಮುರಿ, ಉಡು, ತೊಡು, ಕಾಡು, ಕಾರು. ಕ್ಷಮಿಸಿ, ಕಾರು ಇದರಲ್ಲಿ ಬರುವುದೆಲ್ಲ ಹೇಗೆ ಬಂತು. ಇಂಗ್ಲೀಷಿನಲ್ಲಿ ಕಾರ್ ಅಂತಾರೆ, ಅದಕ್ಕೆ ಕನ್ನಡೀಕರಿಸಿ ಇಲ್ಲಿ ಕಾರು ಅಂತೇಳಿ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಸರಿ, ಇದು ನಾವು ಅಚ್ಚ ಕನ್ನಡ ಪದ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹೀರು, ಸೇರು, ತೋರು, ಹೋಗು, ಬರು, ತಿನ್ನು, 1, 2, 100, 1000, ಹೆಚ್ಚು, ಕಡಿಮೆ, ಮೆಲ್ಲಗೆ, ಚೆನ್ನಾಗಿ, ತಿಳುವಳಿಕೆ, ಸಣ್ಣ, ದೊಡ್ಡ, ಹಿರಿದು, ಇಂಥ ಅನೇಕ ಪದಗಳು ಇವೆ. ತಾವು ಕೂಡ ಗಮನಿಸಬೇಕು. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ಅನ್ಯ ದೇಶೀಯ ಪದಗಳು. ಇವು ಬೇರೆ ದೇಶದಂತೆ ನಮಗೆ ಎಷ್ಟೋ ಸಲ ಗೊತ್ತಿಲ್ಲ. ಅವು ನಾವು ಕನ್ನಡ ಪದಗಳೇ ಅಂತ ತಿಳ್ಕೊಂಡಿರ್ತೀವಿ. ನೋಡಿ, ಅಂದರೆ ಬೇರೆ ಭಾಷೆಯಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಅರಬ್ಬಿ ಭಾಷೆಯಿಂದ ಬಂದಿರತಕ್ಕಂಥ ಅನ್ಯ ದೇಶಿ ಅಂದರೆ ಬೇರೆ ದೇಶದ ಪದಗಳು. ಅಮಲ್ದಾರ್, ಅರ್ಜಿ, ಅಹವಾಲು, ಅಖೈರು, ಇಲಾಖೆ, ಐಬು, ಐಷಾರಾಮು, ಕಂದೀಲು. ಈ ಕಂದೀಲು ಅಂತಕ್ಕಂಥ ಪದ ಭಾಳ ಸಲ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಇದು ಯಾವ ಭಾಷೆಯ ಮೂಲದಿಂದ ಬಂದಿದೆ ಅಂಥೇಳಿ, ಅಥವಾ ಇದು ಕನ್ನಡ ಪದವೇ ಅಂಥೇಳಿ. ಖರಾಬು, ಕಸಬು. ನೋಡಿರಿ, ಕಸಬು ನಾವು ಕನ್ನಡ ಪದ ಅಂತ ತಿಳ್ಕೊಂಡಿದ್ದೇವೆ. ಕಸಬು ಅಂದರೆ ಉದ್ಯೋಗ. ಕಾಗದ, ಖದೀಮ, ಇವೆಲ್ಲ ಬೇರೆ ಭಾಷೆಯಿಂದ, ವಿಶೇಷವಾಗಿ ನಾವು ಬೇರೆ ಭಾಷೆಯಿಂದ, ಅರಬ್ಬಿ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು. ಖದೀಮ, ಕಾಗದ, ಖದೀಮ, ಖಾಯಿಲೆ, ಖುಲಾಸೆ, ಖುಷಿ, ಗರಾಜು, ಗುಲಾಮ, ಜಪ್ತಿ, ಜಲ್ದಿ, ಜುಲುಮೆ, ಡೌಲು, ತಕರಾರು, ತಗಾದೆ, ತರಬೇತಿ, ತರ್ಜುಮೆ, ತಹಸೀಲ್ದಾರ್, ತಾಕತ್ತು, ತಾರೀಫು, ತಾರೀಖು, ತಾಲೀಮು, ದಫ್ತರ್, ದವಾಖಾನೆ, ದಾಖಲು, ದುಕಾನ್, ನಾಲಾಯಕು, ಬಾತ್ಮೀದಾರ್, ಬಾಬು, ಬಿಲ್ಕುಲ್, ಪುರಸೊತ್ತು, ಬೇಷರತ್, ಮಂಜೂರು, ಮರ್ಜಿ, ಮಾಜಿ, ಮಾನ್ಸೂನ್, ಮುತ್ಸದ್ದಿ, ಮುದ್ದಾಮ್, ಮುನ್ಷಿಫ್,
ರಖಮ್, ರಜಾ, ರಿಯಾಯಿತಿ, ರೈತ, ರೋಫ್, ಲಕ್ವಾ, ಹಕೀಕತ್, ಹಜಾಮತಿ, ಹಮಾಲು, ಹಾಜರತಿ, ಹಿಕ್ಕಮತಿ, ಹುಕುಮು, ಹುಜೂರು, ಹೈರಾಣ್ ಇತ್ಯಾದಿ. ಇನ್ನು ಪಾರ್ಸಿ ಭಾಷೆಯಿಂದ ಕೂಡ ಕನ್ನಡಕ್ಕೆ ಬಂದಿದೆ ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗ್. ಆವಾಜು, ಅಬುಕಾರಿ, ಐನಾತಿ, ಕಾರ್ಭಾರ, ಕಿದ್ವಿ, ಕೋತ್ವಾಲ್, ಖಜಾಂಚಿ, ಖಾದಿ, ಖುಷ್ಕಿ, ಖೋತ, ಗುಮಾಸ್ತ, ಜಬರ್ದಸ್ತ್, ತಖ್ತೆ, ತಾಯ್ತ, ದರ್ಬಾರು, ದಸ್ತಗೀರ್. ನೋಡ್ರಿ, ಇವು ಕನ್ನಡದಲ್ಲಿ ಮಾತ್ರ ಅಲ್ಲ, ಇವು ಪಾರ್ಸಿ ಭಾಷೆಯಿಂದ ಬಂದಿರತಕ್ಕಂಥದ್ದು ಹಿಂದಿ ಭಾಷೆಯಲ್ಲೂ ಕೂಡ ಅಥವಾ ದ್ರಾವಿಡದ ಇತರ ಭಾಷೆಗಳಲ್ಲಿ ಕೂಡ ಬಳಕೆಯಾಗಿವೆ. ದುಬಾರಿ, ದುಂಬಾಲು, ದುರ್ಬೀನು, ಬರಖಾಸ್ತು, ಬರೋಬ್ಬರಿ, ಬಾಜು, ಬೇಜಾನ್, ಮೈದಾನ್, ಮಾಲ್ಕಿ, ರವಾನೆ, ರಾಜೀನಾಮೆ, ಹುನ್ನಾರ ಇತ್ಯಾದಿ ಪದಗಳು ಇಲ್ಲಿ ಬಂದಿರತಕ್ಕಂಥದ್ದು ನೋಡ್ತೀರಿ. ಹಿಂದೂಸ್ತಾನಿ ಭಾಷೆ, ಹಿಂದಿ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು. ಅಂಗನವಾಡಿ, ಅಚಾನಕ್, ಆಲೋಚನಾ, ಆಸಾಮಿ, ಗಾದಿ, ಚಕ್ಕರ್, ಚಪ್ರಾಸಿ, ಚಮಚ, ಜಂಜಾಟ, ಜುಜುಬಿ, ಡಾಂಬರು, ಢೋಂಗಿ, ದಂಧೆ, ಧೋತರ, ನಮೂನೆ, ಪೇಟೆ, ಬಕ್ಷೀಸು, ಬಚಾವ್, ಭರವಸೆ, ಮಾರಾಮಾರಿ, ಮುಜರಾಯಿ, ರಿವಾಜು, ರೋಟಿ, ಲಕೋಟೆ, ಲೂಟಿ, ಲೇವಡಿ, ಹಲಾಲ್ ಟೋಪಿ ಇತ್ಯಾದಿ. ಇನ್ನು ಮರಾಠಿಯಿಂದ ಕೂಡ, ಯಾಕೆಂದರೆ ನಮ್ಮ ಪಕ್ಕದ ಭಾಷೆ ಅದು, ಅದರಿಂದ ಕನ್ನಡಕ್ಕೆ ಬಂದಿರತಕ್ಕಂಥವು. ಅವಘಡ, ಆವಕ, ಆಸುಪಾಸು, ಕಚೇರಿ. ಕಚೇರಿ ಪದ ಇದು ಇವನ್ ಹಿಂದಿಯಲ್ಲಿಯೂ ಕೂಡ ಬಳಕೆ ಆಗ್ತದೆ, ಆದರೆ ಸಾಮಾನ್ಯವಾಗಿ ಮರಾಠಿಯಿಂದ ಬಂದಿದೆ ಅಂಥೇಳಿ ನಾವು ಇದನ್ನು ಕೂಡ ತಿಳಿದುಕೊಳ್ಬೇಕು. ಕಿಚಾಯಿಸು, ಕಿತಾಪತಿ, ಕಿರಾಣಿ, ಖಾತೆ, ಖಾನಾವಳಿ, ಖಿಲಾಡಿ, ಚಳವಳಿ, ಗಡದ್ದು, ಠಾಕು ಠೀಕು, ಡುಮ್ಕಿ, ತರಾವರಿ, ಥೇಟ್, ದರೋಡೆ, ದೇಶಪಾಂಡೆ, ದೇಶಾವರಿ, ಧಡೂತಿ, ನೋಂದಾಯಿಸು, ಪಡಪೋಶಿ, ಪುಡಾರಿ, ಪುರವಣೆ, ಫಟಿಂಗ, ಬಂಡುಕೋರ, ಬಡಾವಣೆ, ಬೋಣಿ, ಬಾತು, ಮನೂತಿ, ಮೂರಾಬಟ್ಟೆ, ಲಾವಣಿ ಇತ್ಯಾದಿ. ಇನ್ನು ಲ್ಯಾಟಿನ್ ಭಾಷೆಯಿಂದ ಅಲಿಯಾಸ್, ಅಡ್ವೊಕೇಟ್, ಸ್ಪೀಟ್, ಕೋರಮ್, ಲಾಂಡ್ರಿ, ಸೆಮಿಸ್ಟರ್, ಹಾರ್ಮೋನಿಯಂ ಇವು ಲ್ಯಾಟಿನ್ ಭಾಷೆ ಪದಗಳಂತ ನೋಡಿ. ಫ್ರೆಂಚ್ ಭಾಷೆಯಿಂದ ಕೂಡ ಹಾಕಿ, ಗ್ಯಾರಂಟಿ, ಕರ್ಫ್ಯೂ ಇಂಥ ಅನೇಕ ಪದಗಳಿವೆ. ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಸಾಬೂನು. ಸಾಬೂನು, ಮೇಜು ಈ ಎರಡೂ ಪದಗಳು ಸಾಮಾನ್ಯವಾಗಿ ಬಹಳಷ್ಟು ಸಲ ಪರೀಕ್ಷೆಗೆ ಕೇಳಿದ್ದನ್ನು ನಾನು ನೋಡಿದ್ದೇನೆ. ಇದು ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು, ಸಾಬೂನು, ಮೇಜು, ಪಾದ್ರಿ. ವಿದ್ಯಾರ್ಥಿಗಳೇ, ಇದು ಹೆಂಗೆ ಅಂತಂದ್ರೆ ಇದಕ್ಕೆ ಯಾವುದೇ ಸೂತ್ರಗಳು ಇಲ್ಲ, ಕಟ್ಟಳೆಗಳು ಇಲ್ಲ. ಇದನ್ನು ಗುರುತಿಸುವುದು ಕೇವಲ ನಿಮ್ಮ ಅನುಭವ ವಿಸ್ತಾರದಿಂದ ಹೊರತಾಗಿ ಇದಕ್ಕೆ ಯಾವುದೇ ಒಂದು ಸೂತ್ರ ಅಥವಾ ಕಟ್ಟುಪಾಡುಗಳು ಇಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಹಾಗೂ ಸಾಧ್ಯವಿದ್ದಾಗ ದಯವಿಟ್ಟು ನನಗೆ ಮೆಸೇಜ್ ಮೂಲಕ ನಿಮಗೆ ಯಾವ ಪಾಠ ಬೇಕು ಅಂತ ಹೇಳಿದರೆ ನಾನು ಖಂಡಿತವಾಗಿಯೂ ಆ ಪಾಠವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ನಿಮ್ಮೊಂದಿಗೆ ವಿದಾಯ ಹೇಳ್ತಾ ಇದ್ದೇನೆ. ಚಂದ್ರಶೇಖರ.